ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ವಿಜಯ್ ಕುಮಾರ್ ಜೈನ್ ಕನ್ನಡ ಯೂಟ್ಯೂಬ್ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ನಾವು ದ್ವಿತೀಯ ಸೆಮಿಸ್ಟರ್ BAಗೆ ಸಂಬಂಧಿಸಿದ ರಾಜ್ಯಶಾಸ್ತ್ರ ವಿಷಯದಲ್ಲಿ DSC 3 ಆಗಿರುವಂತಹ ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆ ಅಂದರೆ ವೆಸ್ಟರ್ನ್ ಪೊಲಿಟಿಕಲ್ ಥಾಟ್ ಎಂಬುದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ 3 ಆಗಿರುವಂತಹ ಮಧ್ಯಯುಗದ ರಾಜಕೀಯ ಚಿಂತಕರು, ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಮಧ್ಯಯುಗದ ರಾಜಕೀಯ ಚಿಂತಕರಲ್ಲಿ ಪ್ರಮುಖವಾಗಿ ಬರುವಂತಹ ಒಬ್ಬರಾಗಿರುವ ಸೆಂಟ್ ಅಗಸ್ಟಿನ್ ಇವರಿಗೆ ಸಂಬಂಧಿಸಿದಂತೆ 2 ಅಂಕ, 6 ಅಂಕ ಅಥವಾ 8 ಅಂಕ ಅಥವಾ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ 2 ಅಂಕ, 5 ಅಂಕ ಹಾಗೂ 10 ಅಂಕಗಳ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 2 ಖಡ್ಗಗಳ ಸಿದ್ಧಾಂತ ಇದನ್ನು ಪ್ರತಿಪಾದಿಸಿರುವಂತಹ ಸೆಂಟ್ ಅಗಸ್ಟಿನ್ ರವರಿಗೆ ಸಂಬಂಧಿಸಿದಂತೆ 2 ಖಡ್ಗಗಳ ಸಿದ್ಧಾಂತಗಳ ಎಂಬ ಈ ಪ್ರಶ್ನೆ ಇದಕ್ಕೆ ಸಂಬಂಧಿಸಿದಂತೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಈ ಪ್ರಶ್ನೆಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ಕೇಳಿರೋ ಪ್ರಶ್ನೆ ಅಂದರೆ ಎಷ್ಟು ಅಂಕ ಕೇಳಿದರೋ ಅದಕ್ಕೆ ಉತ್ತರಿಸಲು ಯಾವ ರೀತಿ ಉತ್ತರ ಬರಿಬಹುದು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡೋಣ. ಸೊ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಲಾರದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ, ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ಲೈಕನ್ ಒತ್ತುವುದರ ಮೂಲಕ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ತಾವು ಪಡೆಯುವ ಮೂಲಕ ಎಲ್ಲವನ್ನು ಕೂಡ ವಾಚ್ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸೆಂಟ್ ಅಗಸ್ಟಿನ್ ಅವರಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನು ತಿಳಿಯೋಣ. ಯಾಕಂದರೆ ಅವ್ರಿಗೆ ಸಂಬಂಧಿಸಿದಂತೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಧ್ಯಯುಗದ ರಾಜಕೀಯ ಚಿಂತಕ ಅಂದರೆ ಒಬ್ಬ ಮೆಡಿವಲ್ ಪೊಲಿಟಿಕಲ್ ಥಿಂಕರ್ ಅಂತ ಹೇಳಿ ಅವ್ರನ್ನ ಕರೀತಾರೆ. ಯಾಕಂದರೆ ಇವ್ರಿಗೆ ಸಂಬಂಧಿಸಿದಂತೆ ಇವರೇ ಆದಂತಹ ಒಂದು ಕೊಡುಗೆಯನ್ನು ಸಹ ಅವರು ನೀಡಿದ್ದಾರೆ. ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆಗೆ ಸಂಬಂಧಿಸಿದಂತೆ ಇವರಿಗೆ ವಿಶಿಷ್ಟವಾದ ಸ್ಥಾನವಿದೆ. ಇವರು ಮುಖ್ಯವಾಗಿ ರೋಮನ ರಾಜಕೀಯ ಚಿಂತಕರಾಗಿರ್ತಾರೆ. ಅಂದರೆ ಗ್ರೀಕ್ನ ರಾಜಕೀಯ ಚಿಂತಕರು ಹೆಚ್ಚಿನದಾಗಿ ಶ್ರೇಷ್ಠತೆಯನ್ನು ಹೊಂದಿದ್ದಾರೆ. ಅದೇ ರೀತಿ ರೋಮನ್ ರಾಜಕೀಯ ಚಿಂತಕರಲ್ಲೂ ಕೂಡ ಹೆಚ್ಚಿನದಾಗಿ ಸ್ವಲ್ಪ ಅವರು ಕೂಡ ಉನ್ನತ ವಿಶಿಷ್ಟ ಸ್ಥಾನವನ್ನು ಹೊಂದಿರುವುದರಲ್ಲಿ ಸೆಂಟ್ ಅಗಸ್ಟಿನ್ ಕೂಡ ಒಬ್ಬರಾಗಿರ್ತಾರೆ. ಅದನ್ನ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ಅಂಶ ಆಗಿರುತ್ತೆ. ಇನ್ನು ಇವರು ಕ್ರಿಶ್ಚಿಯನ್ ಧರ್ಮ ಮತ್ತು ಅದನ್ನು ಕುರಿತಂತೆ ತನ್ನದೇ ಆದ ವಿಚಾರಗಳನ್ನು ಕೂಡ ಪ್ರತಿಪಾದಿಸಿದ್ದಾರೆ. ಇದು ಸೆಂಟ್ ಅಗಸ್ಟಿನ್ ಪ್ರತಿಪಾದಿಸಿರುವ ಈ ಇದು 2 ಖಡ್ಗಗಳ ಸಿದ್ಧಾಂತ. ಇದಕ್ಕೆ ಸಂಬಂಧಿಸಿದಂತೆ ಇವರು ದೇವನಗರ ಮತ್ತು ಲೌಕಿಕ ನಗರ ಇವೆರಡಕ್ಕೂ ಕೂಡ ಡಿಫ್ರೆನ್ಸ್ ಅನ್ನು ಕೂಡ ಪ್ರತಿಪಾದಿಸಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳು ತಮ್ಮದೇ ಆದಂತಹ ವಿಚಾರಗಳನ್ನು ಕೂಡ ಪ್ರತಿಪಾದಿಸಿದ್ದಾರೆ. ಅದರಿಂದ ಇವರಿಗೆ ತುಂಬಾ ವಿಶೇಷವಾದ ಸ್ಥಾನವನ್ನು ಕೂಡ ರಾಜಕೀಯ ಚಿಂತನೆಯಲ್ಲಿ ಇವರಿಗೆ ವಿಶೇಷವಾದ ಸ್ಥಾನವನ್ನು ಕೂಡ ಇದರಿಂದ ಕೊಡಲಾಗಿದೆ. ಇನ್ನು ಇವ್ರಿಗೆ ಸಂಬಂಧಿಸಿದಂತೆ ನಾವು ತಿಳಿಯೋದಾದ್ರೆ ಇವ್ರು ಬಂದ್ಬಿಟ್ಟು ಅಲ್ಜೀರಿಯಾ ದೇಶದ ತಗಸ್ಟಿ ಎಂಬಲ್ಲಿ ಜನಿಸಿರ್ತಾರೆ. ಓಕೆ, ಇಷ್ಟು ಕೂಡ ಅವ್ರಿಗೆ ಇಂಟ್ರೊಡಕ್ಷನ್ ಆಗಿದೆ ಅವ್ರಿಗೆ ಸಂಬಂಧಪಟ್ಟಂತೆ. ಈಗ ನಾವು ಪ್ರಶ್ನೆಗೆ ಡೈರೆಕ್ಟ್ ಆಗಿ ನಾವು ಇನ್ಫಾರ್ಮೇಶನ್ ಅಂದ್ರೆ ಈ ವಿಡಿಯೋಗೆ ಸಂಬಂಧಿಸಿದಂತೆ ನಾವು ಬರೋದಾದ್ರೆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ತಾವು ನೋಡ್ತಾ ಇದ್ದೀರಾ ರಾಜ್ಯಶಾಸ್ತ್ರ, ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆ ಅಂದ್ರೆ ವೆಸ್ಟರ್ನ್ ಪೊಲಿಟಿಕಲ್ ಥಾಟ್ ಅಂದ್ರೆ ನಮ್ಮ ಭಾರತ ಬಿಟ್ಟು ಇತರ ದೇಶಗಳಿಗೆ ಸಂಬಂಧಿಸಿದಂತೆ ಇದ್ದಂತಹ ರಾಜಕೀಯ ಚಿಂತಕರಿಗೆ ಸಂಬಂಧಪಟ್ಟಂತೆ ಅವರವರ ವಿಚಾರಗಳಿಗೆ ಸಂಬಂಧಿಸಿದಂತೆ DSC 3 ಡಿಸಿಪ್ಲಿನ್ ಕೋರ್ಸ್ 3 ಇದಕ್ಕೆ ಸಂಬಂಧಪಟ್ಟಂತೆ ಮೂರನೇ ಅಧ್ಯಾಯದಲ್ಲಿ ಮಧ್ಯಯುಗದ ರಾಜಕೀಯ ಚಿಂತಕರಲ್ಲಿ ಸೆಂಟ್ ಅಗಸ್ಟಿನ್ ಬರುವಂತದನ್ನ ಕಾಣಬಹುದಾಗಿರುತ್ತೆ. ಇನ್ನು ಮುಂದುವರೆದು ನೋಡೋದಾದ್ರೆ ಸೆಂಟ್ ಅಗಸ್ಟಿನ್ ರವರ 2 ಖಡ್ಗಗಳ ಸಿದ್ಧಾಂತವನ್ನು ಕುರಿತು ಬರೆಯಿರಿ ಅಥವಾ ಸಿದ್ಧಾಂತವನ್ನು ವಿಶ್ಲೇಷಿಸಿ ಅಂತ ಕೂಡ ಕೇಳಬಹುದು. ಅದಕ್ಕೆ ಸಂಬಂಧಿಸಿದಂತೆ ಸೆಂಟ್ ಅಗಸ್ಟಿನ್ 2 ಖಡ್ಗಗಳ ಸಿದ್ಧಾಂತ ಎಂದರೇನು ಎಂದು 2 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕೇಳಬಹುದು, ಅಥವಾ 5 ಅಂಕದ ಅಥವಾ 10 ಅಂಕ ಅಥವಾ ಕೆಲವೊಂದು ಯೂನಿವರ್ಸಿಟಿಗಳಿಗೆ 6 ಅಥವಾ 8 ಅಂದ್ರೆ 6 ಅಥವಾ 8 ಅಂಕದ ಪ್ರಶ್ನೆ ಕೂಡ ಇಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಇನ್ನು ನಾವು ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮೊದಲನೇದಾಗಿ ತಾವು ನೋಡ್ತಾ ಇದ್ದೀರಾ ಹಿನ್ನೆಲೆ ಅಂತ ಹೇಳಿ ಬರೆಯೋದ್ರಿಂದ ನಮಗೆ ಅಂದ್ರೆ ಮಾರ್ಕ್ಸ್ ಡಿವೈಡೆಡ್ ಆಗ್ಬೇಕಾದ್ರೆ ನಮಗೆ ಫುಲ್ ಮಾರ್ಕ್ಸ್ ದೊರಿಬೇಕಾದ್ರೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರ ಬರೆಯೋ ಟಿಪ್ಸ್ ಅಂಡ್ ಟ್ರಿಕ್ಸ್ ಕೂಡ ಇಲ್ಲಿ ನೋಡ್ಬರಾಗಿರುತ್ತೆ. ಹಿನ್ನೆಲೆ ಅಂತ ಹೇಳಿ ಬರೆದು ನಂತರ ಸಾಮಾನ್ಯ ಶಕ 312ರಲ್ಲಿ ಕಾನ್ಸ್ಟಂಟೈನ್ ರೋಮನ್ ಸಾಮ್ರಾಜ್ಯದ ಚಕ್ರಾಧಿಪತಿಯಾದನು. ಆತನ ಅವಧಿಯಲ್ಲಿ ಕ್ರಿಶ್ಚಿಯನ್ ಧರ್ಮಕ್ಕೆ ಕಾನೂನಾತ್ಮಕ ರಕ್ಷಣೆಯನ್ನು ರೋಮನ್ ಸಾಮ್ರಾಜ್ಯದಲ್ಲಿ ಒದಗಿಸಲಾಯಿತು. ಮುಂದುವರೆದು ನಿಧನದ ವೇಳೆಯಲ್ಲಿ ಸ್ವತಃ ಕಾನ್ಸ್ಟಂಟೈನ್ ಕೃಷ್ಣ ಧರ್ಮವನ್ನು ಸಾಮಾನ್ಯ ಶಕ 337ರಲ್ಲಿ ಸ್ವೀಕರಿಸಿದನು. ಫಲವಾಗಿ ಕ್ರಿಶ್ಚಿಯನ್ ಧರ್ಮವು ಸ್ಥಳೀಯ ವಿಮರ್ಶಕರ ವಿರೋಧದ ನಡುವೆಯೂ ರೋಮ್ನಲ್ಲೇ ಕಂಡುಕೊಂಡಿತು. ಆದರೆ ಸಾಮಾನ್ಯ ಶಕ 410ರಲ್ಲಿ ರೋಮನ್ ಸಾಮ್ರಾಜ್ಯವು ಜರ್ಮನ್ ಆಕ್ರಮಣಕಾರರಿಂದ ಪತನಗೊಂಡಿತು.
ಆಗ ರೋಮನ್ ಸಾಮ್ರಾಜ್ಯದ ಪತನಕ್ಕೆ ಕ್ರಿಶ್ಚಿಯನ್ ಧರ್ಮದ ಅನುಸರಣೆಯೇ ಕಾರಣವೆಂದು ಅದರ ವಿರೋಧಿಗಳು ಬಲವಾಗಿ ಪ್ರತಿಪಾದಿಸಿದರು. ಈ ಸನ್ನಿವೇಶದಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ಸಮರ್ಥಿಸುವ ಉದ್ದೇಶಕ್ಕಾಗಿ ಧರ್ಮಾಧಾರಿತ ರಾಜಕೀಯ ಚಿಂತನೆಯನ್ನು ಮಂಡಿಸಲು ಸೇಂಟ್ ಆಗಸ್ಟಿನ್ ಮುಂದಾದ. ಅಂದರೆ ಪ್ರಾಚೀನ ರಾಜಕೀಯ ಚಿಂತನೆಯಲ್ಲಿ ರೋಮ್ಗೆ ಸಂಬಂಧಪಟ್ಟಂತೆ ಅದು ಜರ್ಮನರ ಆಕ್ರಮಣ ಆಗಲು ಕ್ರಿಶ್ಚಿಯನ್ ಧರ್ಮದ ಅದು ಕ್ರಿಶ್ಚಿಯನ್ ಧರ್ಮದ ಪಾಲನೆ ಅಥವಾ ಅದಕ್ಕೆ ಸಂಬಂಧಿಸಿದ ಅನುಕರಣೆಯೇ ಕಾರಣ. ಕ್ರಿಶ್ಚಿಯನ್ ಧರ್ಮನೇ ಇದರ ಪತನಕ್ಕೆ ಕಾರಣ ಎಂಬುದು ಕೆಲವರು ಕ್ರಿಶ್ಚಿಯನ್ ಧರ್ಮದ ವಿರುದ್ಧ ಇದ್ದವರು ಟೀಕೆ ಮಾಡ್ತಾರೆ. ಟೀಕೆಗೊಳಗಾದ ನಂತರ ಸೇಂಟ್ ಆಗಸ್ಟಿನರು ಕ್ರಿಶ್ಚಿಯನ್ ಧರ್ಮವನ್ನು ನಂಬಿದ್ದರು. ಸೊ ಅದರಿಂದ ಅವರು ಏನ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ತನ್ನದೇ ಆದಂಥ ವಿಚಾರವನ್ನು ಗ್ರಂಥದಲ್ಲಿ ಮಂಡಿಸ್ತಾರೆ. ಜೊತೆಗೆ ಅದಕ್ಕೆ ಸಂಬಂಧಿಸಿದಂತೆ 2 ದ್ವಿಖಡ್ಗಗಳ ಸಿದ್ಧಾಂತ, ಇನ್ನೊಂದು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು 2 ಖಡ್ಗಗಳ ಸಿದ್ಧಾಂತ ಅಥವಾ ದ್ವಿಖಡ್ಗ ಸಿದ್ಧಾಂತ ಅಂತಲೂ ಕೂಡ ಅದನ್ನ ಕರೆಯಲಾಗುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ದೇವನಗರ ಎಂಬ ಗ್ರಂಥದಲ್ಲಿ ಆಸ್ಟಿನನು ತನ್ನ ಧರ್ಮಾಧಾರಿತ ರಾಜಕೀಯ ಚಿಂತನೆಯನ್ನು ವ್ಯಕ್ತಪಡಿಸಿದ್ದು ಅವುಗಳಲ್ಲಿ 2 ಖಡ್ಗಗಳ ಸಿದ್ಧಾಂತ ಅಥವಾ ದ್ವಿದಂಡ ಅಧಿಕಾರ ಸಿದ್ಧಾಂತದ ಕುರಿತಾದ ವಿಚಾರಗಳು ಪ್ರಧಾನವಾದವುಗಳಾಗಿವೆ. ಇಲ್ಲಿ ನೋಡ್ಬರಾಗಿರುತ್ತೆ, ದ್ವಿದಂಡ ಅಧಿಕಾರ ಸಿದ್ಧಾಂತ ಅಂದ್ರೂ ಒಂದೇ, 2 ಖಡ್ಗಗಳ ಸಿದ್ಧಾಂತ ಅಂದ್ರೂ ಅಂದ್ರೆ ದ್ವಿಖಡ್ಗ ಸಿದ್ಧಾಂತ ಅಂದ್ರೂ ಒಂದೇ ಆಗಿರುತ್ತೆ. ಇನ್ನು 2 ಖಡ್ಗಗಳ ಸಿದ್ಧಾಂತ ಪ್ರತಿಪಾದಿಸಿರುವುದಕ್ಕೆ ಮುಖ್ಯ ಕಾರಣ ಏನಂದ್ರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಸಂಬಂಧಿಸಿದಂತೆ ಟೀಕೆ ಮಾಡೋದ್ರಿಂದ ಇದು ಇವರು ಸೇಂಟ್ ಆಗಸ್ಟಿನರು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ನಂಬಿಕೆಯನ್ನು ಹೊಂದಿದ್ರು. ಸೊ ಅದರಿಂದ ಇವರು ಅದಕ್ಕೆ ವಿರುದ್ಧವಾಗಿ ಯಾರು ಟೀಕೆ ಮಾಡ್ತಾರೆ ಅಂತವ್ರಿಗೆ ಉತ್ತರಿಸಲು 2 ಖಡ್ಗಗಳ ಸಿದ್ಧಾಂತವನ್ನು ಪ್ರತಿಪಾದಿಸಿರೋದನ್ನ ಇಲ್ಲಿ ಕಾಣಬಹುದಾಗಿರುತ್ತೆ. ಇನ್ನು 2 ಖಡ್ಗಗಳ ಸಿದ್ಧಾಂತದ ತಿರುಳು ಆಗಸ್ಟೀನನ ದೃಷ್ಟಿಯಲ್ಲಿ ಮಾನವ ಸ್ವಭಾವತಃ ಆಧ್ಯಾತ್ಮಿಕ ಮತ್ತು ಭೌತಿಕ ಆಯಾಮವನ್ನುಳ್ಳ ಜೀವಿ. ಫಲವಾಗಿ ಆತ ಶಾಂತಿಯಂತಹ ಸದ್ಗುಣವುಳ್ಳ ದೇವನಗರ ಮತ್ತು ದುರಾಸೆಯಂತಹ ದುರ್ಗುಣವುಳ್ಳ ಲೌಕಿಕ ನಗರದ ಪೌರತ್ವ ಪಡೆದಿರುತ್ತಾನೆ ಎಂಬುದಾಗಿ ಆಗಸ್ಟೀನು ವಾದಿಸಿದನು. ಮಾನವನ ಪಾರಮಾರ್ಥಿಕ ವ್ಯವಹಾರಗಳನ್ನು ದೇವನಗರವು ಪ್ರತಿನಿಧಿಸಿದರೆ ಪ್ರಾಪಂಚಿಕ ವ್ಯವಹಾರಗಳನ್ನು ಲೌಕಿಕ ನಗರ ಪ್ರತಿಬಿಂಬಿಸುತ್ತದೆ ಎಂಬಂಶವನ್ನು ಆಗಸ್ಟಿನ್ ಪ್ರತಿಪಾದಿಸಿದನು. ಇದರ ಅರ್ಥ ಅಂದ್ರೆ ಪಾರಮಾರ್ಥ ಲೋಕ ಅಂದ್ರೆ ಪರಲೋಕ, ದೇವಲೋಕ ಅಂದ್ರೆ ಇದು ಪ್ರಾಪಂಚಿಕ ವ್ಯವಹಾರ ಅಂದ್ರೆ ನಮ್ಮ ಭೂಲೋಕಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ತಾವು ಗಮನಿಸಬಹುದಾಗಿರುತ್ತೆ. ಇನ್ನು ಲೌಕಿಕ ನಗರ ಬಿಂಬಿಸುತ್ತದೆ ಎಂಬಂಶವನ್ನು ಆಗಸ್ಟಿನ್ ಪ್ರತಿಪಾದಿಸಿದನು. ಈ ಬಗೆಯ 2 ನಗರಗಳ ರಚನೆಗೆ ಮಾನವ ಹೊಂದಿರುವ ಪ್ರೀತಿ ಕಾರಣವೆಂದು ಆಗಸ್ಟಿನ್ ನಂಬಿದ್ದನು. ಸ್ವಯಂ ಹಿತಾಸಕ್ತಿಯನ್ನು ಕಡೆಗಣಿಸಿದ ದೇವರ ಬಗೆಗಿನ ಪ್ರೀತಿಯು ದೇವನಗರದ ಮತ್ತು ದೇವರನ್ನು ಕಡೆಗಣಿಸಿದ ಸ್ವಯಂ ಪ್ರೀತಿಯು ಲೌಕಿಕ ನಗರದ ರಚನೆಗೆ ಕಾರಣವಾಗುತ್ತದೆ ಎಂಬುದು ಆಗಸ್ಟೀನನ ವಿಚಾರವಾಗಿತ್ತು. ಒಟ್ಟಾರೆ ಆಗಸ್ಟೀನನು ಐತಿಹಾಸಿಕವಾಗಿ ಅಂತರ್ ಸಂಬಂಧವುಳ್ಳ ಮಾನವರ 2 ಆಯಾಮವುಳ್ಳ ವ್ಯವಹಾರಗಳನ್ನು ದೇವನಗರ ಮತ್ತು ಲೌಕಿಕ ನಗರ ಎಂಬ 2 ಸೈದ್ಧಾಂತಿಕ ಪ್ರಭುತ್ವಗಳಡಿ ಸೂಚಿಸಲು ಪ್ರತಿಪಾದಿಸಿರುವ ಸಿದ್ಧಾಂತವನ್ನೇ 2 ಖಡ್ಗಗಳ ಸಿದ್ಧಾಂತ ಎನ್ನಲಾಗುತ್ತದೆ. 2 ಖಡ್ಗಗಳ ಸಿದ್ಧಾಂತ ಅಥವಾ ದ್ವಿದಂಡ ಸಿದ್ಧಾಂತ ಅಥವಾ 2 ಖಡ್ಗಗಳ ದ್ವಿಖಡ್ಗಗಳ ಸಿದ್ಧಾಂತ ಎಂದರೇನು ಅಂತ ಕೇಳಿದ್ರೆ ಇಲ್ಲಿ ಉತ್ತರ ನಾವು ಬರಬೇಕಾಗಿರೋದು ಏನಂತ ಹೇಳಿದ್ರೆ, ಒಟ್ಟಾರೆ ಐತಿಹಾಸಿಕವಾಗಿ ಅಂತರ್ ಸಂಬಂಧವುಳ್ಳ ಮಾನವರ 2 ಆಯಾಮವುಳ್ಳ ವ್ಯವಹಾರಗಳನ್ನು ದೇವನಗರ ಮತ್ತು ಲೌಕಿಕ ನಗರ ಎಂಬ 2 ಸೈದ್ಧಾಂತಿಕ ಪ್ರಭುತ್ವಗಳಡಿ ಸೂಚಿಸಲು ಪ್ರತಿಪಾದಿಸಿರುವ ಸಿದ್ಧಾಂತವನ್ನೇ 2 ಖಡ್ಗಗಳ ಸಿದ್ಧಾಂತ ಎನ್ನಲಾಗುತ್ತದೆ ಎಂಬುದು ನಾವು ಇಲ್ಲಿ ಉತ್ತರವನ್ನು ಬರೀಬೇಕಾಗಿರೋದು. 2 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಅದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ. 2 ಅಂಕದ ಪ್ರಶ್ನೆ ಕೇಳಿದ್ರೆ ಈ ರೀತಿಯಾಗಿ ಉತ್ತರ ಬರೀಬರಾಗಿರುತ್ತೆ. ಇನ್ನು ಮುಂದುವರೆದು ನೋಡೋದಾದ್ರೆ ಆಸಕ್ತಿದಾಯಕ ಅಂಶವೇನೆಂದರೆ ಸೇಂಟ್ ಆಗಸ್ಟೀನನು 2 ಖಡ್ಗಗಳ ಸಿದ್ಧಾಂತದಡಿ ಪ್ರತಿಪಾದಿಸಿರುವ 2 ನಗರಗಳು ಸಹ ಭೂಲೋಕದಲ್ಲಿಯೇ ಅಸ್ತಿತ್ವದಲ್ಲಿರುತ್ತವೆ. ಅಂದ್ರೆ ದೇವನಗರ ಮತ್ತು ಲೌಕಿಕ ನಗರ ಎಂಬ 2 ನಗರಗಳು 2 ಪ್ರಭುತ್ವಗಳ ನಗರಗಳನ್ನು ಸೂಚಿಸಿರ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ 2 ಕೂಡ ಭೂಲೋಕದಲ್ಲಿ ಅಸ್ತಿತ್ವದಲ್ಲಿರ್ತವೆ ಎಂಬುದು ಕೂಡ ಇಲ್ಲಿ ಅವರು ತಿಳಿಸಿರುವಂತದನ್ನ ಗಮನಿಸಬಹುದಾಗಿರುತ್ತೆ. ಇನ್ನು ಹೀಗಾಗಿ ಅವೆರಡರ ನಡುವೆ ಪರಿಪೂರ್ಣ ಪ್ರತ್ಯೇಕತೆ ಅಸಾಧ್ಯವಾಗಿರುತ್ತದೆ. ಮುಂದುವರೆದು ದೇವನಗರ ಮತ್ತು ಲೌಕಿಕ ನಗರಗಳು ಪರಸ್ಪರ ಸಹಕರಿಸಿ ಕಾರ್ಯವೆಸಗುತ್ತವೆ. ದೇವನಗರ ಪ್ರತೀಕವಾದ ಚರ್ಚಿಗೆ ಲೌಕಿಕ ನಗರದ ಪ್ರತೀಕವಾಗಿರುವ ರಾಜ್ಯವು ಅಧೀನವಾಗಿರಬೇಕೆಂಬ ಅಂಶವನ್ನು ಆಗಸ್ಟಿನ್ ಪ್ರತಿಪಾದಿಸುತ್ತಾ ರಾಜ್ಯವು ಚರ್ಚಿನ ಉದ್ದೇಶಗಳ ಸಾಧನೆಗೆ ಅವಶ್ಯಕವೆಂಬ ನಿಲುವನ್ನು ತಾಳಿದನು. ಇದಕ್ಕೆ ಸಂಬಂಧಪಟ್ಟಂತೆ ತಾವು ನೋಡಬಹುದಾಗಿರುತ್ತೆ.
ದೇವನಗರ ಮತ್ತು ಲೌಕಿಕ ನಗರಗಳು ಪರಸ್ಪರ ಸಹಕರಿಸ್ತವೆ. ಅಂದ್ರೆ ಎರಡು ಕೂಡ ಪರಸ್ಪರ ಹೊಂದಾಣಿಕೆ, ಅಂದ್ರೆ ಪರಸ್ಪರ ಎರಡೂ ಕೂಡ ಕಾರ್ಯಗಳಲ್ಲಿ ತೊಡಗಿರ್ತವೆ. ದೇವನಗರದ ಪ್ರತೀಕವಾದ ಚರ್ಚಿಗೆ, ದೇವನಗರ ಚರ್ಚ್ ಬಂದ್ಬಿಟ್ಟು ದೇವನಗರ ಅಂದ್ರೆ ಪಾರಮಾರ್ಥಿಕ, ಯೇಸು ದೇವರ ಮೇಲೆ ಭಕ್ತಿ ಹೊಂದಿರ್ತಾರೆ, ಅದಕ್ಕೆ ಸಂಬಂಧಿಸಿದಂತೆ ಪಾರಮಾರ್ಥಿಕ ಆಗುತ್ತೆ ಅದು. ಲೌಕಿಕ ನಗರವು ಪ್ರತೀಕವಾಗಿರುವ ರಾಜ್ಯವು ಅಧೀನದವಾಗಿರಬೇಕೆಂಬ ಅಂಶವನ್ನು ಆಗಸ್ಟಿನ್ ಪ್ರತಿಪಾದಿಸಿರೋದನ್ನ ಇಲ್ಲಿ ಕಾಣಬಹುದಾಗಿರುತ್ತೆ. ರಾಜ್ಯವು ಚರ್ಚಿನ ಉದ್ದೇಶಗಳ ಸಾಧನೆಗೆ ಅವಶ್ಯಕವೆಂಬ ನಿಲುವನ್ನು ತಾಳಿದನು. ಒಟ್ಟಾರೆ ದೈವಿಕ ಸ್ವರೂಪದ ರಾಜ್ಯವನ್ನು ಎತ್ತಿ ಹಿಡಿಯಲು ಆಗಸ್ಟಿನನು 2 ಖಡ್ಗಗಳ ಸಿದ್ಧಾಂತವನ್ನು ಪ್ರತಿಪಾದಿಸಿರುವ ಎನ್ನಬಹುದು. ಇಷ್ಟು ಕೂಡ 2 ಮಾರ್ಕ್ಸ್, 5 ಮಾರ್ಕ್ಸ್ ಅಥವಾ 10 ಮಾರ್ಕ್ಸ್, ಅಥವಾ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ 2 ಮಾರ್ಕ್ಸ್, 6 ಮಾರ್ಕ್ಸ್ ಹಾಗೂ 8 ಮಾರ್ಕ್ಸ್ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಅದಕ್ಕೆ ಸಂಬಂಧಿಸಿದಂತೆ ಉತ್ತರಿಸಲು ಇಷ್ಟು ಬರೋದ್ರೆ ಸಂಪೂರ್ಣವಾಗಿ ಪೂರ್ಣವಾಗಿ ಅಂಕ ದೊರೆಯೋದನ್ನು ನಾವು ಗಮನಿಸಬಹುದಾಗಿರುತ್ತೆ. ಎಲ್ಲವೂ ಕೂಡ ತಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀವಿ. ಈ ವಿಡಿಯೋ ತಮಗೆ ಯೂಸ್ಫುಲ್ ಆಗಿದ್ರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಜೊತೆಗೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನು ಒತ್ತುವುದರ ಮೂಲಕ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅಂತ ತಾವು ಪಡಿಬೋದು ಅಂತ ಹೇಳ್ತಾ, ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಎಲ್ಲರೂ ಕೂಡ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ಕಾರ.